ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಭ್ರಷ್ಟಾಚಾರ ಆರೋಪ ಸದ್ದು ಮಾಡ್ತಾ ಇವೆ. ಭಕ್ತರ ನಂಬಿಕೆಯ ಕೇಂದ್ರವಾದ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಜಾಗದ ಹರಾಜು ಹಾಗೂ ಕಾಯಿ ಸಂಬಂಧಿತ ಪ್ರಕ್ರಿಯೆ ದೀಪಾವಳಿ ಪಾಡ್ಯ ದಿನದಂದು ನಡೆಯಬೇಕಾಗಿತ್ತು. ಆದರೆ ತಹಶೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರು ಸಭೆಗೆ ಹಾಜರಾಗಿದ್ದರೂ ಹರಾಜು ಪ್ರಕ್ರಿಯೆ ನಡೆಸದೆ ಸಭೆಯಿಂದ ಹೊರ ನಡೆದಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಮಳಿಗೆ ಹರಾಜು ಪ್ರಕ್ರಿಯೆಯಲ್ಲಿಯೂ ಗಂಭೀರ ಅಕ್ರಮಗಳು ನಡೆದಿದೆ. ಪ್ರತಿ ವರ್ಷ ಹರಾಜು ನಡೆಸಬೇಕಾದ ಮಳಿಗೆಗಳನ್ನು 3 ವರ್ಷಗಳಿಗೊಮ್ಮೆ ಮಾತ್ರ ಮಾಡಲಾಗ್ತಾ ಇದೆ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿಗಳ ಆದೇಶಗಳು ಕಾಗದದಲ್ಲಿಯೇ ಉಳಿದಿವೆ. ಸ್ಥಳೀಯ ಅಧಿಕಾರಿಗಳು ತಮ್ಮ ಇಷ್ಟದಂತೆ ನಡೆಯುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿ ತಹಶೀಲ್ದಾರ್ ಭೀಮರಾಯ ವಿರುದ್ಧ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಹೈಕೋರ್ಟಲ್ಲಿ ಹೋದರೆ ನಾನು ಅಲ್ಲಿ ಹೈಕೋರ್ಟಿಗೆ ನಾನು ಅಪೀಲ್ ಹೋಗಿ ಅಲ್ಲಿ ಸ್ಟೈಗೆ ಹೋಗಿದ್ರು. ಅದನ್ನು ರಿಟ್ ಸಲ್ಲಿಸಿದಾಗ ಅದು ಸ್ಟೈ ರಿಜೆಕ್ಟ್ ಆಯಿತು. ರಿಜೆಕ್ಟ್ ಆಗಿ ನನಗೆ ಸುಮಾರು ಏಪ್ರಿಲ್ 2, 2024 ನಾನು ಕಾಪಿ ಬಂದ ಇದನ್ನು ಸ್ಟೈ ರಿಜೆಕ್ಟ್ ಆಗ್ಯದ ಅಂತೇಳಿ. ಆದ್ರೂ ಇವತ್ತಿನವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ತಹಶೀಲ್ದಾರ್ ಸಾಹೇಬರು ಅಂತ ಹೇಳೋಕ್ಕೆ ಈ ಮೂಲಕ ಈ ಕಾಪಿನೂ ನಮ್ಮಲ್ಲಿದೆ, ಹೈಕೋರ್ಟ್ ಕಾಪಿ. ತಹಶೀಲ್ದಾರ್ ಇದು DC ಅವರು ಆರ್ಡರ್ ಮಾಡಿದ್ದು ಕೂಡ ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಮಾಡಂತೇಳಿ ಅದು ಕಾಪಿ ನಮ್ಗೆ ಬಂದಿದೆ. ಇಷ್ಟು ಹೇಳಿ ಈ ವಾಹಿನಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ